ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೆಲ ಸುಟ್ಟಾಗ ನೆಲೆ ಕೊಟ್ಟಿದ ಮನೆಯನ್ನ ಬಿಡಬೇಡ. ಉರಿತಾ ಇರೋ ಬೆಂಕಿ ದೀಪ ಆಗಿ ಬೆಳಗುತ್ತೆ ಮಗಳೇ. ನಿಲ್ಲದ ನಡೆದ್ರ ಮತ್ತೆ ಸೇರೋ ಕಾಲ ಬಂದೈತಿ. ಮನುಷ್ಯರು ಮಾಡಿದ ಜೋಡಿ ತಾತ್ಕಾಲಿಕ, ದೇವರು ಮಾಡಿದ ಜೋಡಿ ಶಾಶ್ವತ. ಏನಾಗ್ತಿದೆ? ಸುಮ್ಮನೆ ಯೋಚನೆ ಮಾಡ್ತಿದ್ರೆ ಸಾವಿರ ಮಾತು ಒಂದಕ್ಕೊಂದು ತಾಳೆ ಆಗ್ತಿದೆ. ನಾನಿವಾಗ ಯಾವ್ದನ್ನ ನಂಬೇಕು, ಯಾವ್ದನ್ನ ಬಿಡ್ಬೇಕು ಎಲ್ಲ. ಈಗ ನಾನು ನನ್ನನ್ನೇ ನಂಬೋ ಸ್ಥಿತಿಲಿಲ್ಲ. ದೇವಿ ಯಾವ ದಾರಿ ತೋರಿಸ್ತಾಳೋ ಅದ್ರಲ್ಲೇ ಹೆಜ್ಜೆ ಹಾಕ್ತೀನಿ ನಾನು. ಕರ್ಣ ಸರ್ ಮನೇಲೇ ಇರಬೇಕು ಅನ್ನೋದು ದೇವಿ ಸೂಚನೆ ಆಗಿದ್ರೆ ನಾನು ಅಲ್ಲೇ ಇರ್ತೀನಿ. ಅಜ್ಜಿ, ಏನ್ ಮಾಡ್ತಿದ್ಯಮ್ಮ ಇಲ್ಲಿ? ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನೋಡು, ಲಕ್ಷ್ಮೀಮನವರೆಲ್ಲ ಹೊರಟು ನಿಂತಿದ್ದಾರೆ. ಎಲ್ಲಾರ ಮುಂದೆ ಈ ವಿಷಯ ಹೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅದಕ್ಕೆ ಎಲ್ರಿಗಿಂತ ಮುಂಚೆ ನಾವೇ ಹೋಗಿ ಹೇಳ್ಬಿಡೋಣ ಬಾ. ಏನಂತ? ಇದೇನೆ ಹೀಗ್ ಕೇಳ್ತಾ ಇದೀಯಾ? ಏನೋ ಗೊತ್ತಿಲ್ಲದೆ ಇರೋಡ್ತಾರ? ಅಲ್ಲ ಕಣೆ, ನಾವು ಮಾರಿಗುಡಿ ಬಿಟ್ಟು ಎಲ್ಲೂ ಬರಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳ್ಬೇಕಲ್ವಾ ಅವ್ರಿಗೆ? ಅಜ್ಜಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾಕೆ? ಏನೇನೋ ಮಾತಾಡ್ತಾ ಇದೀಯಾ? ಏನಾಯ್ತಮ್ಮ? ನಾವು ಮಾರಿಗುಡಿಲೇ ಇರಬೇಕು ಅಂತ ನಿರ್ಧಾರ ಏನೋ ಮಾಡಿದ್ವಿ. ಆದ್ರೆ ಈಗ ಆ ನಿರ್ಧಾರನ ಬದಲಾಯಿಸ್ಬೇಕು. ಬದಲಾಯಿಸ್ಬೇಕಾ? ಮತ್ತೆಲ್ಲಿಗೆ ಹೋಗೋದು? ಕರ್ಣ ಸರ್ ಮನೆಗೆ. ಏನು? ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಏನೇ ಹೇಳ್ತಾ ಇದೀಯ ನೀನು? ಇಷ್ಟು ದಿವಸ ಅಲ್ಲಿ ಏನಾಯ್ತು ಅಂತ ಮರ್ತ್ಬಿಟ್ಯಾ ನೀನು? ಲಚ್ಚಿ ಒತ್ತಾಯಕ್ಕೆ ಇಷ್ಟು ದಿನ ಅಲ್ಲೇ ಇದ್ವಿ, ಇನ್ ಮುಂದೆ ಅಲ್ಲಿರಕ್ ಸಾಧ್ಯ ಇಲ್ಲ. ಅಜ್ಜಿ, ಬೆಂಗಳೂರಲ್ಲಿ ನನಗೊಂದಷ್ಟು ಇಂಟರ್ವ್ಯೂಗಳಿದೆ. ಅದು ಪಾಸ್ ಆದ್ಮೇಲೆ ನಮ್ಗೆ ಹೊಟ್ಟೆ ತುಂಬುವಷ್ಟಾದ್ರೂ ಸಂಬಳ ಸಿಗುತ್ತೆ. ನನಗೆ ಕೆಲಸ ಸಿಕ್ಕಿದ್ಮೇಲೆ ಬೇಕಾದ್ರೆ ನಾವು ಬೇರೆ ಮನೆಗೆ ಹೋಗೋಣ. ಅಲ್ಲಿವರೆಗೂ ನಾವು ಕರ್ಣ ಸರ್ ಮನೇಲೇ ಇರೋಣ. ಪ್ಲೀಸ್ ಅಜ್ಜಿ. ಬೇಡ ಪುಟ್ಟ, ಹೊಟ್ಟೆ ಹಸುವಾಗುತ್ತೆ ಅಂತ ಕಲ್ಲು ತಿಂದು ಅರ್ಗಿಸ್ಕೊಳಕ್ಕಾಗತ್ತಾ ನಮ್ಮ ಕೈಲಿ? ಅಲ್ಲಿ ಹೋಗೋದು ಬೇಡ ಕಣೆ. ಅಜ್ಜಿ, ನಮ್ಮ ಹತ್ರ ಕೂತ್ ತಿನ್ನೋ ಥರ ಆಸ್ತಿ ಏನಿದೆ ಹೇಳು? ನಮ್ಮ ಕಾಲ್ ಬುಡಕ್ಕೆ ಗಟ್ಟಿ ಆಗೋ ಥರ ನಾವೇ ನೋಡ್ಕೋಬೇಕಲ್ವಾ? ಅದು ಅಲ್ಲದೆ ಅಕ್ಕ ಈಗಷ್ಟೇ ಎಲ್ರ ಜೊತೆ ಹೊಂದ್ಕೋತಾ ಇದ್ದಾಳೆ. ನಾವು ಅವಳ ಜೊತೆ ಸ್ವಲ್ಪ ದಿನ ಇದ್ದಂಗೆ ಆಗುತ್ತೆ ಅಲ್ವಾ? ಪ್ಲೀಸ್ ಅಜ್ಜಿ, ಇಲ್ಲ ಅನ್ಬೇಡ, ಒಪ್ಕೋ. ಇದೊಂದ್ಸಲ ನನ್ನ ಮಾತನ್ನು ಒಪ್ಕೋ ಪ್ಲೀಸ್ ಅಜ್ಜಿ. ಏನಿಲ್ಲ ಮ್ಯಾಮ್, ನನ್ನ ಮನಸ್ಸಲ್ಲಿ ತುಂಬ ಒಂದು ಸೆಕೆಂಡ್. ಹೇಳಿ ಸರ್. ಇವಾಗಲೇ ವಾಪಸ್ ಹೋಗ್ಬೇಕು. ನಾಳೆ ನಿಮಗೆ ಎಕ್ಸಾಮ್ ಇದೆ ಅಲ್ವಾ? ನನಗೂ ಹಾಸ್ಪಿಟಲ್ ಕೆಲಸ ಇದೆ. ನಾವು ಈಗಲೇ ಹೊರಡೋಣ. ಅಲ್ಲ ಸರ್, ನಾನು ನಿಮ್ಮ ಜೊತೆನಾ? ನಾನೆಲ್ಲ ಮಾತಾಡಾಗಿದೆ, ಬೇಗ ಬನ್ನಿ. ಸರ್, ಅಮ್ಮ, ಇದು ನೀನು ತೋರಿಸ್ತಿರೋ ದಾರಿನಾ?